ಮಾತೆ ಕಿತ್ತೂರಾಣಿ ಚೆನ್ನಮ್ಮ ಮಾತಾ ಕಿ ಜೈ. ಬೋಲೋ ರಾಜಮಾತೆ ಬೆಳವಡಿ ಮಲ್ಲಮ್ಮ ಮಾತಾ ಕಿ ಜೈ. ಬೋಲೋ ವೀರ ಮಾತೆ ಕೆಳದಿಯ ಚೆನ್ನಮ್ಮ ಮಾತಾ ಕಿ ಜೈ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಜೈ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುನ್ನಾಡಿ ಹೇಳಿದೆ, ಯಾವುದೇ ಒಂದು ಹೋರಾಟದಲ್ಲಿ ಗೆದ್ದರೆ ಅವನು ನಾಯಕನಾಗ್ತಾನೆ, ಅಲ್ಲ ಅವನು ಇತಿಹಾಸ ನಿರ್ಮಾಣ ಆಗುತ್ತೆ. ಅಕಸ್ಮಾತ್ ಏನಾದರೂ ಅಪಜಯ ಆತಪ್ಪ ಅಂದರೆ ಸಮರ್ಥ ನಾಯಕನಾಗ್ತಾನಂತ. ಹಾಗಾಗಿ ಇವತ್ತು ಮುನ್ನಾಳು ಸಹ ಈ ಭಾಗದಲ್ಲಿ ಒಬ್ಬ ಯುವ ನಾಯಕನಾಗಿ ಧೈರ್ಯವಾಗಿ ಸಮಾಜ ಅಂದರೆ ಮನೆ ಮಕ್ಕಳಿದ್ದಾನೆ, ಮನೆಗಿರ್ತಕ್ಕಂಥ ಯಾವತ್ತೂ ನಿಮ್ಮ ಜೊತೆಗಿರ್ತಾರೆ. ಹಾಗಾಗಿ ಚುನಾವಣಾ ರಾಜಕಾರಣನೇ ಬೇರೆ ಆಗುತ್ತೆ, ಹೋರಾಟನೇ ಬೇರೆ ಆಗುತ್ತೆ. ಹಾಗಾಗಿ ಯಾವತ್ತು ಜನರ ಹೃದಯದಲ್ಲಿ ನೀವು ಅದಿರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಗುತ್ತಿಗೆಗಳಾದರೆ ಧೈರ್ಯವಾಗಿ, ಯಾಕೆಂದರೆ ನಿಮ್ಗೆ ಗೊತ್ತಿರಲಿ, ನಿಮ್ಮ ಅನೇಕ ವಿಚಾರ ಗೊತ್ತಿಲ್ಲ. ಎಷ್ಟೋ ಸಂದರ್ಭ ಕ್ಯಾಬಿನೆಟ್ಟಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರ ಬಂದಾಗ ನೇರವಾಗಿ ಅವರು ಮತ್ತು ಈಶ್ವರ್ ಖಂಡ್ರೆ ನೇರವಾಗಿ ಸಮಾಜಕ್ಕೆ ಅನ್ಯಾಯ ಆಗೈತ್ರಿ, ನೀವು ನಿರ್ಧಾರ ತೆಗೆದುಕೊಂಡು ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಂಡು ನೇರವಾಗಿಯೇ ಕ್ಯಾಬಿನೆಟ್ ಮಾತಾಡಿದೆ. ಮತ್ತು ನಮ್ಮ ಸಮಾಜ ಪರವಾಗಿ ಮುಖ್ಯಮಂತ್ರಿಗಳಿಗೆ ನೇರವಾಗಿಯೇ ಮಾತಾಡೋದು, ಅದು ನನಗೆ ಗೊತ್ತಿದೆ. ಆ ಕಾರಣಕ್ಕೆ ನಾನು ಎಲ್ಲ ಕಡೆ ಚುನಾವಣೆ ಸಂದರ್ಭದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ರಲ್ಲ, ಇಲ್ಲೇ ಸದಸ್ಯರು ಪ್ರಶ್ನೆ ಮಾಡಿ ಹೇಳಿದ್ವಿ, ನನ್ನಪ್ಪ ಉಳಿದವರು ಮಾತಾಡಿಬಿಟ್ಟು 4-5 ಮಂದಿ ಅಂತ ಗಟ್ಟಿ ಮಾತಾಡ್ಯಾರ. ಆ ಕಾರಣಕ್ಕೆ ನಮ್ಮ ಸಮಾಜ ಅವ್ರ ಜೊತೆಗಿದೆ ಮತ್ತು ಧೈರ್ಯವಾಗಿ ಮಾತನ್ನೇ ನಾವು ಹೇಳಿದ್ದೀವಿ. ಆ ಪ್ರಕಾರವಾಗಿ ವಿನಯ್ ಕುಲಕರ್ಣಿ ಮನೆ ಮುಗಿಸಿದ್ವಿ. ಅರವಿಂದ್ ಬೆಂಗಳೂರು ಈಗಾಗಲೇ ಸ್ಪೀಕರ್ ಪತ್ರ ಬರೆದಾರೆ. ಆಮೇಲೆ MR ಪಾಟೀಲ್ ಆದಮೇಲೆ ರಾಜು ಕಾಗೆ ಅವರು ಸಹ ಮೊನ್ನೆ ಅವರು ನೇರವಾಗಿ ನಮ್ಮ ಮುನ್ನಾಳು ಬಂದಿದ್ದವತ್ತು ಅವರು ಇಲ್ಲ ನಾನು ಮಾತಾಡ್ತೀನಿ ಸ್ವಾಮಿ, ನೀನು ವಿಜಯಾನಂದ ಅವ್ರಿಗೆ ಹೇಳಿದೆ, ನಾನು ಸ್ಪೀಕರ್ ಪತ್ರ ಎಲ್ಲರ ತಕ್ಕ ಸೈನ್ ಮಾಡಿ ಪತ್ರ ಬರೀತೇನೆ ಅಂತಂದರು. ವಿನಯ್ ಅವರು ನಾನು ಮಾತಾಡ್ತೀನಿ, ಗಣೇಶ್ ಹುಕ್ಕೇರಿ ಅವರು ಸಹ ಬಿಹೈಂಡ್ ದ ಸ್ಕ್ರೀನ್ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ನೇರವಾಗಿ ಬರೋಕ್ಕೆ ಲೇಟ್ ಆಗ್ತಿದ್ರು. ಮೊನ್ನೆ ಚಿಕ್ಕಬಳ್ಳಿ ಮೀಟಿಂಗ್ ಮಾಡಿದ ತಕ್ಷಣ ಅಪ್ಪರೇ ಬಂದೇ ಬಿಡ್ರಿ ಮನೆಗೆ ಅಂತ. ಅವರು ಆಯ್ತು ನಾನು ಹೋರಾಟಕ್ಕೆ ಭಾಗವಹಿಸ್ತೀನಿ ಅಂತಂದರು. ನಿನ್ನೆ ನಮ್ಮ ಶಿವಮೊಗ್ಗ ನಮ್ಮವರೇ ML ಅದಾರೆ BJP ಚನ್ನಬಸಪ್ಪ ಅಂತೇಳಿ, ನೀನು ಅವ್ರ ಮನೆಗೆ ಹೋಗಿ ಅವ್ರಿಗೆ ನಮ್ಮ ಸಮಾಜದ ಶಿವನಿಯಾಗಿರ್ತಕ್ಕಂಥ ಅವರಿಗೆ ನಮ್ಮ ಪಂಚಸೇನಾ ಘಟಕ ವಿಜಯಪುರ ವತಿಯಿಂದ ಗೌರವ ಸನ್ಮಾನವನ್ನ ಇವತ್ತು ನಾವು ನಿರ್ವಹಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಜೊತೆಗೆ ನಮ್ಮ ಸಮಾಜದ ಶಿವನಿಯಾಗಿರ್ತಕ್ಕಂಥ ಅವರಿಗೆ ನಮ್ಮ ಪಂಚಸೇನಾ ಘಟಕ ವಿಜಯಪುರ ವತಿಯಿಂದ ಗೌರವ ಸನ್ಮಾನವನ್ನ ಇವತ್ತು ನಾವು ನಿರ್ವಹಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಜೊತೆಗೆ